ನಮಸ್ಕಾರ ಮತ್ತು ನಮ್ಮ ತಂಡದವರಿಗೆ ಈ ಸಿನಿಮಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡೋಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾ ಕೆಲಸ ಮಾಡಿದವರೆಲ್ಲರಿಗೂ ಕೂಡ. ಮೊದಲನೇದಾಗಿ ಥ್ಯಾಂಕ್ ಯು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ. ಭಾಳಷ್ಟು ಪ್ರೆಸ್ ಮೀಟ್ ಒಳಗೆ ಭೇಟಿಯಾಗಿರ್ತೀವಿ. ನಾನು ಭೇಟಿಯಾಗೀನಿ ಭಾಳಷ್ಟು ಪ್ರೆಸ್ ಮೀಟ್ ಒಳಗೆ. ಬಟ್ ಈ ಥರದ ಪ್ರೆಸ್ ಮೀಟ್ ಒಳಗೆ ಭೇಟಿಯಾಗೋದು ಭಾಳ ಅಪರೂಪ. ಇದು ಖುಷಿನ ಹಂಚ್ಕೊಳ್ಳುವಂಥ ಒಂದು ಪ್ರೆಸ್ ಮೀಟು. ನನ್ನ ಲೈಫ್ನಾಗೆ ನಾನು ಗುಲ್ಟು ಸಿನಿಮಾ ಬಿಟ್ಟರೆ ಹೊಂದಿಸಿ ಬರೀರಿ ಬಿಟ್ಟರೆ ಇದೇ ಪಿಕ್ಚರ್ಗೆ ಮೂರನೇ ಸರ್ತಿಗೆ ನಾನು ಈ ಸಕ್ಸಸ್ ಮೀಟಿಗೆ ಬಂದು ಕೂತ್ಕೊಂಡಿರೋದು. ಸಿನಿಮಾನ ಮಾಡೋದ್ರಿಂದ ಹಿಡಿದು ತಲುಪಿಸೋದ್ರಿಂದ ಹಿಡಿದು ಪ್ರತಿಯೊಂದು ಈ ಹಂತದವರೆಗೂ ಎಲ್ಲರಿಗೂ ಕನಸಿರ್ತೈತಿ. ಬಟ್ ಈ ಹಂತಕ್ಕೆ ತಲುಪೋದು ಕೆಲವು ಪಿಕ್ಚರ್ಗಳು, ಅದು ನಿಮ್ಗೆ ಎಲ್ಲರಿಗೂ ಗೊತ್ತು. ವರ್ಷದಾಗ ಒಂದು 250-300 ಪಿಕ್ಚರ್ ರಿಲೀಸ್ ಆದ್ರೂ ನಮಗೆ ನೆನಪಿನಾಗ ಉಳಿಯುವಂಥ ಪಿಕ್ಚರ್ಗಳು ಬರೋದು ಮ್ಯಾಕ್ಸಿಮಮ್ ನೆನಪಿನಾಗ ಉಳಿಯೋದು ಕೂಡ ಒಂದು 15-20 ಪಿಕ್ಚರ್ಗಳು ಅಷ್ಟೇ. ಅದರ್ ದೆನ್ ಸ್ಟಾರ್ ಫಿಲ್ಮ್ಸ್, ಹೊಸಬ್ರಾಗಲಿ ಅಥವಾ ನಂತರದವ್ರು ಒಂದು 3-4 ಪಿಕ್ಚರ್ ಮಾಡಿರೋರ್ದಾಗಲಿ ನೆನಪಿನಾಗ ಉಳಿಯೋದು ಅಷ್ಟೇ. ಸೊ ಆ ಲಿಸ್ಟ್ನಾಗ ನಾವು ಇದ್ದೀವಿ ಅನ್ನೋದೊಂದು ಖುಷಿ. 25 ದಿವಸ ಪೂರ್ತಿ ಮಾಡಿದ್ವಿ, ನಾವು ಪೂರೈಸಿದ್ವಿ ಚಿತ್ರಮಂದಿರಗಳಲ್ಲಿ. ಆ್ಯಂಡ್ ಅಂಕಿ ಸಂಖ್ಯೆ ವಿಚಾರ ನಮ್ಮ ಡಿಸ್ಟ್ರಿಬ್ಯೂಟ್ರು ಮತ್ತು ನಿರ್ಮಾಪಕರು ಮಾತಾಡ್ತಾರೆ. ದೇ ಆರ್ ಸೇಫ್. ಸೊ ಆ್ಯಂಡ್ ಮೋರ್ ದೆನ್ ದ್ಯಾಟ್ ದೇ ಆರ್ ಹ್ಯಾಪಿ. ಖುಷಿಯಾಗಿ ಅದಾರ ಅವರು. ಒಂದು ದೊಡ್ಡ ಬಜೆಟಿನ ಪಿಕ್ಚರು ರಿಲೀಸ್ ಆಗಿ ಅದೊಂದು ದೊಡ್ಡ ಹಿಟ್ ಆದಾಗ ಏನು ಖುಷಿ ಆಕೈತಲ್ಲ, ಅದಕ್ಕಿಂತ ಖುಷಿ ನನಗೆ ಆ್ಯಕ್ಚುಲಿ ಈ ಥರದ್ದೊಂದು ಪಿಕ್ಚರ್ಗಳು ದುಡ್ಡು ಮಾಡ್ಕೊಂಡಾಗಲಿ ಅಥವಾ ನಿರ್ಮಾಪಕರು ಖುಷಿ ಪಟ್ಟಾಗಲಿ ಅಥವಾ ಜನರನ್ನ ತಲುಪ್ದಾಗಲಿ ಇಷ್ಟು ದಿನಗಳನ್ನ ಪೂರೈಸಿದಾಗಲಿ ಭಾಳ ಖುಷಿ ಆಕೈತಿ. ಬಿಕಾಸ್ ಭಾಳಷ್ಟು ಜನರಿಗೆ ಅಂದರೆ ಈ ಚಿಕ್ಕ ಸಿನಿಮಾಗಳನ್ನ ಅಂತ ಕನ್ಸಿಡರ್ ಮಾಡಿದಾಗ, ಬಜೆಟ್ ಲೆಕ್ಕದಾಗ ಹೇಳತ್ತೀನಿ ನಾನು, ಟ್ಯಾಲೆಂಟ್ ಲೆಕ್ಕದಾಗಲ್ಲ. ಆ ಥರ ಬಂದಾಗ ಇಂಡಿಪೆಂಡೆಂಟಾಗಿ ಒಬ್ಬರು ನಿರ್ಮಾಪಕರು ಮತ್ತೊಂದು ಪಿಕ್ಚರ್ ಮಾಡೋಕ್ಕೆ ಮುಂದೆ ಬರ್ತಾರೆ, ನಿರ್ದೇಶಕರಿಗೆ ಇನ್ನೊಂದು ಪಿಕ್ಚರ್ ಸಿಗುತ್ತೆ, ನನಗೊಂದು ಹೆಸರು ಸಿಕ್ಕು ನನಗೆ ಇನ್ನೊಂದಿಷ್ಟು ಒಳ್ಳೆ ಅವಕಾಶಗಳು ಸಿಗ್ತಾವೆ, ಟೆಕ್ನಿಷಿಯನ್ಸ್ಗಳಿಗೂ ಹಂಗೆ ಆಕೈತಿ. ಒಬ್ಬರು ಡಿಸ್ಟ್ರಿಬ್ಯೂಟ್ರ್ ಆಗಲಿ, ಹೊಸ ಡಿಸ್ಟ್ರಿಬ್ಯೂಟ್ರು, ಅವ್ರಿಗೆ ಇನ್ನೊಂದಿಷ್ಟು ಪ್ರೊಫೈಲ್ ದೊಡ್ಡದಾಕೈತಿ. ಸೊ ಈ ಥರದ ವಿಚಾರಗಳೆಲ್ಲ ಕೂಡ ನಮ್ಮ ಪಿಕ್ಚರು ಒಂದು ಒಳ್ಳೆ ಹಂತಕ್ಕೆ ಬಂದು ನಿಂತೈತಿ ಅನ್ನೋದು ಖುಷಿಯ ವಿಚಾರ. ಥಿಯೇಟ್ರಿಕಲ್ ರಿಲೀಸ್ ಪ್ರಕಾರ ಅಂತ ಬಂದ್ರೆ ನಮಗೆ ಅರ್ಬನ್ ಸೆಂಟ್ರ್ಗಳು ಭಾಳ ಚಲೋತ್ನಾಗಿ ವರ್ಕ್ ಆಗ್ಯಾವ. ಕೇಳ್ರಿ ಸರ್. ಹಾಂ. ವೈಯಕ್ತಿಕವಾಗಿ ನನಗೇನಪ್ಪ ಅಂತಂದ್ರೆ, ನಾನು ಒಬ್ಬ ಸಿನಿಮಾ ಜರ್ನಲಿಸ್ಟ್ ಆಗಿ ಬಂದಿರೋದ್ರಿಂದ ನನಗೆ ನಮ್ಮ ಜರ್ನಲಿಸ್ಟ್ಗಳು ಸಿನಿಮಾನ ನೋಡೋ ರೀತಿಯಾಗಲಿ, ಒಂದು ಒಳ್ಳೆ ಪಿಕ್ಚರ್ ಬಂದಾಗ ಅವರು ಸ್ವತಃ ಅದು ಅವ್ರದ್ದೇ ಪಿಕ್ಚರ್ ಅಂತ ಅಂದ್ಕೊಂಡು ಜನರಿಗೆ ತಲುಪಿಸೋ ಒಂದು ಪ್ರಯತ್ನ ಆಕೈತೆ ಅಲ್ಲಿ. ಅಂದರೆ ಐ ಹ್ಯಾವ್ ಸೀನ್ ದಿಸ್ ನಾಟ್ ಫ್ರಮ್ 2018, ಫ್ರಮ್ 2011. ಒಂದು ಲೋಕಲ್ ಚಾನಲ್ ಒಳಗೆ ಕೆಲಸ ಮಾಡ್ಕೋತ ಬಂದಾಗಿಂದ ಅವಾಗಿಂದ ನೋಡ್ಕೋತ ಬಂದೀನಿ. ಅಂದರೆ ಅವರು ಅವ್ರದ್ದೇ ಪಿಕ್ಚರ್ ಆಗಿ ತೊಗೊಂಡು ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ. ಆ್ಯಂಡ್ ನನ್ನಷ್ಟೇ ಅವರು ಖುಷಿ ಪಟ್ಟಿರ್ತಾರೆ ಒಂದು ಸಿನಿಮಾ ಚಲೋ ಆದಾಗ. ಸೊ ಆ ಖುಷಿ ಒಟ್ಟಿಗೆ ನನಗೆ ಈ ಸಿನಿಮಾದ ಈಗ ಒಂದು ಕ್ಯೂರಿಯಾಸಿಟಿ ಇರ್ತೈತಲ್ಲ, ನಾವು ಅವ್ರ ಮಧ್ಯೆ ಕೆಲಸ ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ವರ್ಷದಲ್ಲಿ ಬರುವಂಥ ಎಲ್ಲ ಪಿಕ್ಚರ್ಗಳು ನೋಡಿರ್ತಾರೆ. ಏನು ಬರೀತಾರೋ ಏನು ಹೇಳ್ತಾರೋ ಅಂತಂದು ಒಂದು ಕ್ಯೂರಿಯಾಸಿಟಿ ಇದ್ದಾಗ ಭಾಳ ಖುಷಿ ಕೊಟ್ಟಂಥ ಒಂದು ಸಿನಿಮಾ. ಮುಂಜಾನೆದ್ದು ಪೇಪರ್ ತೆಗೆದು ನೋಡೋದು, ಇಲ್ಲ ಶೋ ಮುಗಿದ್ಗಳೇನೆ ಯಾರ್ಯಾರು ಏನೇನು ಬರ್ದಾಕ್ಯಾರ ಅಂತ ನೋಡೋದು, ನೋಡಿದಾಗೆಲ್ಲ ಭಾಳ ಖುಷಿ ಕೊಟ್ಟೈತಿದ್ದು. ಆ್ಯಂಡ್ ಮೋಸ್ಟ್ ಆಫ್ ದ ಆರ್ಟಿಕಲ್ಸ್ ಕ್ಯಾರಿಡ್ ದಿಸ್ ಏನಂದ್ರೆ, ಸೋ ಫಾರ್ ನಿಮ್ಮ ಕರಿಯರ್ ಒಳಗೆ ಬೆಟ್ರ್ ಪರ್ಫಾರ್ಮೆನ್ಸ್ ಇದು, ಅಂದರೆ ಮುಂಚಿದ್ದಕ್ಕಿಂತ ಬೆಟ್ರಾಗಿ ಆ್ಯಸ್ ಅನ್ ಆ್ಯಕ್ಟರ್ ಇವಾಲ್ವ್ ಆಗಿರಿ, ಚಲೋತ್ನಾಗ ಮಾಡಿರಿ ಅಂತ ಅಂದ್ಕೊಂಡು ಬರೆದಿದ್ರು. ಆಮೇಲೆ ಚಾಯ್ಸ್ ಆಫ್ ಸ್ಕ್ರಿಪ್ಟ್ ಬಗ್ಗೆ ಬರೆದಿದ್ರು. ಸೊ ಅದು ಭಾಳ ಖುಷಿ ಐತಿ. ಆ್ಯಂಡ್ ನಟನಾಗಿ ಇವಾಲ್ವ್ ಆಗೋದು ಕೂಡ, ನಾವು ಸಿನಿಮಾಗೆ ಭಾಳ ಜನ ಕೆಲಸ ಮಾಡ್ತಾರೆ. ಪ್ರತಿ ಡಿಪಾರ್ಟ್ಮೆಂಟಾಗೂ ಒಂದಿಷ್ಟು ಜನ ಕೆಲಸ ಮಾಡಿರ್ತಾರೆ, ಮಣ್ಣು ಹೊತ್ತಿರ್ತಾರೆ. ಬಟ್ ಅದನ್ನೆಲ್ಲನೂ ನಾವುಗಳು ಕ್ರೆಡಿಟ್ನ ಹೊತ್ಕೊಂಡು ಹೋಗ್ಬಿಡ್ತೀವಿ ಆ್ಯಕ್ಟರ್ಸ್ಗಳು. ಬಟ್ ದ ಕ್ರೆಡಿಟ್ ಶುಡ್ ಗೋ ಟು ದ ಡಿರೆಕ್ಟರ್. ಬರಹಗಾರರಿಗೆ ಮತ್ತು ನಿರ್ದೇಶಕರಿಗೆ ಸಲ್ಲಬೇಕು, ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು, ನಿರ್ಮಾಪಕರಿಗೆ ಸಲ್ಲಬೇಕು, ಆ್ಯಂಡ್ ಕೋ ಸ್ಟಾರ್ಸ್ಗಳಿಗೆ.
ಪ್ರತಿಯೊಂದು ಎಲ್ಲವೂ ಕೂಡ ನಮ್ಮನ್ನು ಎನ್ಹಾನ್ಸ್ ಮಾಡ್ತಾ ಮಾಡ್ತಾ ಬಂದಿರ್ತಾರೆ. ಮ್ಯೂಸಿಕ್ ತೆಗೆದ್ರಪ್ಪ ಅಂದ್ರೆ, ಮಾತು ತೆಗೆದ್ರಪ್ಪ ಅಂದ್ರೆ ಬರೀ ನಮ್ಮನ್ನಷ್ಟೇ ಫ್ರೇಮ್ನಾಗ ನಿಲ್ಸಿದ್ರೆ ಪ್ರಾಬ್ಲಿ ಆ ಕ್ರೆಡಿಟ್ ಎಲ್ಲನೂ ಕಮ್ಮಿ ಹಾಕೋತ ಹೋಗ್ಬಿಡ್ತೈತಿ. ಸೊ ಆ ಕ್ರೆಡಿಟ್ಗೆ ಇಷ್ಟು ಜನರದ್ದು ಕಾರಣ ಇರ್ತೈತಿ. ಸೊ ಆ ಖುಷಿ ಐತಿ. ಸೊ ಈ ಸಿನಿಮಾದ ನಾವು ರಿಲೀಸ್ ಮಾಡೋ ಮುಂದೆ ನಾವು ಎಲ್ಲರೂ ತಲೆಗೆಡ್ಸ್ಕೊಂಡು ಏನೇನು ಮಾಡೋದು ಅಂತ ಅಂದ್ಕೊಂಡು ಎಲ್ಲ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದಾಗ ಪ್ರತಿ ಹಂತದಾಗೂ ನಮ್ಮ ಕನಸು ಭಾಳ ಕ್ಲಿಯರ್ ಆಗಿತ್ತು. ಈ ಪಿಕ್ಚರು ರೂರಲ್ ಭಾಗದಾಗಲಿ ಅಥವಾ ಬಿ ಸಿ ಸೆಂಟ್ರ್ನಾಗಾಗಲಿ ಅಷ್ಟು ಹೋಗೋದಿಲ್ಲೇನೋ ಅನ್ನೋದೊಂದು ನಮ್ಮ ಕ್ಯಾಲ್ಕುಲೇಷನ್ ಆಗಿತ್ತು. ಬಿಕಾಸ್ ಒಂದು 5-6 ಪಿಕ್ಚರ್ಗಳು ನಂದು ಆಗಿದ್ದು ಆ್ಯಂಡ್ ಅವರು ಕೂಡ ಬೇರೆ ಪಿಕ್ಚರ್ಗಳು ನೋಡಿರ್ತಾರೆ. ಸೊ ಅರ್ಬನ್ ಸೆಂಟರ್ಸ್ ಒಳಗೆಲ್ಲ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು, ಚಲೋ ಕಲೆಕ್ಷನ್ನು ಆಯಿತು. ಸರಿನ ಕೇಳತ್ತಿದ್ರಿ? ಓಕೆ ಸರ್, ಅದು ಇವ್ರ ನನಗೆ ಎಲ್ಲ ಪಿಕ್ಚರ್ನಾಗೆ ಆ್ಯಕ್ಚುಲಿ ಲಾಸ್ಟಿಗೆ ಹೀರೋಯಿನ್ ಸಿಗೋದಿಲ್ಲ, ಇಲ್ಲಿ ಸಿಕ್ಕಾರಂತ ಖುಷಿ ಐತೆ ನನಗೆ. ಅದು ಮುಂದುವರಿಸ್ತಾರೆ ಅಂತಂದ್ರೆ ನನಗೂ ಇನ್ನೂ ಖುಷಿ ಆಕೈತಿ. ಅಪಾರ್ಟ್ ಫ್ರಮ್ ದ್ಯಾಟ್, ಇವಾಗ ಬಿಸ್ನೆಸ್ ಆಗಲಿ ಅಥವಾ ಜನ ಥಿಯೇಟ್ರಿಗೆ ಬರೋದಾಗಲಿ, ಥಿಯೇಟ್ರ್ ಗೋಯಿಂಗ್ ಕಲ್ಚರ್ ಏನೈತಿ ಅದು ನೋಡಿದಾಗ ಒಂದು ಮತ್ತೆ ವಾಪಸ್ ಖುಷಿ ಸಿಕ್ತು ನಮಗೆ. ಏನಪ್ಪ ಅಂದರೆ, ನಾವು ಎವ್ರಿ ಟೈಮ್ ಜನ ಬರೋದಿಲ್ಲ ಅಂತ ಅನ್ಕೋತಿರ್ತೀವಲ್ಲ, ಆ್ಯಕ್ಚುಲಿ ಅವ್ರು ಬರೋಕ್ಕೆ ರೆಡಿ ಆದ್ರೆ ನಾವೇ ಕರೆಕ್ಟಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡೋಕತ್ತಿಲ್ಲ ನಾವು ಪಿಕ್ಚರ್ ಮೂಲಕ. ವಿ ಆರ್ ಫೇಲಿಂಗ್ ದೆಮ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಅನಿಸ್ತು. ಅಂದರೆ ಯಾಕಂದರೆ ನಾವು ಇವರು ಒಂದು ಕನಸು ಹೊತ್ಕೊಂಡ್ಬಂದು ನಮಗೆ ಈ ಥರದ ಕತೆ ಐತಿ ಇದನ್ನು ಹೇಳಬೇಕು ಅಂದಾಗ ನಾವು ಖುಷಿಯಿಂದ ವರ್ಕ್ ಮಾಡ್ತೀವಿ. ಆ್ಯಂಡ್ ನಿರ್ಮಾಪಕರು ಇಲ್ಲ ಇದು ವರ್ಕ್ ಆಗತ್ತೆ ಅಂತ ಅವರು ದುಡ್ಡು ಹಾಕಿ ಕೆಲಸ ಮಾಡ್ತಾರೆ. ಎಂಡ್ ಆಫ್ ದ ಡೇ ನಾವು ಎಂಟರ್ಟೈನ್ ಮಾಡ್ತೀವಿ ಆ್ಯಂಡ್ ಎಂಡ್ ಆಫ್ ದ ಡೇ ನಾವು ತಲುಪಿಸ್ಬೇಕಾಗಿರೋದು ಜನಕ್ಕೆ. ಅವ್ರು ಬಂದು ಇಷ್ಟು ದಿನಗಳ ಓಟನ ನಮಗೆ ಕೊಟ್ಟಾಗ ಅದು ಇನ್ನೂ ಜೋಶ್ ಕೊಡ್ತೈತಿ. ಮತ್ತು ಒಂದು ಅವರು ಪ್ರಾಮಿಸ್ ಮಾಡ್ದಂಗೆ ಆಗೈತೆ, ನೀವು ಬರ್ರಿ, ನೀವು ಚಲೋತ್ನಾಗ ಕೆಲಸ ಮಾಡ್ಕೊಂಬರ್ರಿ, ನಾವು ಡೆಫಿನೆಟ್ಲಿ ಗೆಲ್ಲಿಸ್ತೀವಿ ನೀವು ಮುನ್ನ ಅಂತ. ಸೊ ಆಡಿಯನ್ಸ್ ಇಲ್ಲಿ ದೇ ಆರ್ ಸೂಪರ್ ಇಂಟೆಲಿಜೆಂಟ್ ಆ್ಯಂಡ್ ಅವ್ರಿಗೆ ಸ್ವಲ್ಪ ಬ್ರೂಟಲ್ ಆಗೂ ಇರ್ತಾರೆ ಅವರು. ಚಲೋ ಇಲ್ಲ ಅಂದರೆ ಸೀದಾ ತೆಗೆದು ಹೋಗ್ಬಿಡ್ತಾರೆ, ಯಾರೂ ಬರೋದಿಲ್ಲ, ಫುಲ್ ಥಿಯೇಟ್ರ್ಗಳು ಖಾಲಿ ಹೊಡೆದಿರ್ತಾವೆ. ಸೊ ತುಂಬಿದ ಚಿತ್ರಮಂದಿರಗಳನ್ನ ನೋಡೋಕೆ ಖುಷಿ ಆಕಿತ್ತು. ನಾವು ಇನ್ಸ್ಟಾಗ್ರಾಮ್ನಾಗ ಸೋಷಿಯಲ್ ಮೀಡ್ಯಾದಾಗ ಎಲ್ಲರಿಗೂ ಹಾಕ್ಕೊಂಡಿರ್ತೀವಿ. ನಾವು ಥಿಯೇಟ್ರಿಗೆ ಹೋದಾಗ ಫೋನ್ ಬರೋದು, ಇವರು ಫೋನ್ ಮಾಡೋರು ನಮ್ಮ ಡಿಸ್ಟ್ರಿಬ್ಯೂಟ್ರ್ ರವಿ ಆ್ಯಂಡ್ ಕುನಾಲ್, ಸರ್ ಲುಲು ಮಾಲ್ಗೆ ಹೋಗ್ರಿ, ಇಲ್ಲ ಒರೈನ್ ಮಾಲ್ಗೆ ಹೋಗ್ರಿ, ಸರ್ ಅಲ್ಲಿ ಜಯನಗರದಾಗ ಸ್ವಾಗತದ ಮಾಲ್ ಐತಲ್ಲ ಅಲ್ಲಿ ಹೋಗ್ರಿ, ಸರ್ ವೀರೇಶ್ ಥಿಯೇಟ್ರ್ ಸರ್ 800 ಟಿಕೆಟ್ ಇರುವಂಥ ಸೀಟ್ಸ್ ಇರುವಂಥ ಕೆಪಾಸಿಟಿ ಇರೋ ಥಿಯೇಟ್ರು 620 ಟಿಕೆಟ್ಸ್ ಎಲ್ಲ ಆಗ್ಯಾವ ಸರ್, ಹೋಗ್ರಿ ಸರ್ ಅಲ್ಲಿ ಅಂತ. ನಮಗಿನ್ನ ಖುಷಿ ಅವ್ರಿಗಿತ್ತು. ಅವರು ಸರ್ ಇಲ್ಲೋಗ್ರಿ ಅಲ್ಲೋಗ್ರಿ ಅಂತ, ಸರ್ ಫ್ರಂಟ್ ರೋ 2 ಖಾಲಿ ಅದಾವೆ ಸರ್, ಹೋಗ್ರಿ ಸರ್ ಅಲ್ಲಿಗೆ ಥಿಯೇಟ್ರಿಗೆ ಹೋಗ್ರಿ ಅಂತ. ನಾವು ಹೊಸರು ಓಡೋಗೋರು. ಕೊನೆಗೆ ಹೆಂಗೆ ಮಾಡತ್ತೀವಿ ಅಂದ್ರೆ, ಹೊಸರು ಒಂದೇ ಕಡೆ ಹೋಗೋದು ಬೇಡ, ಬೇರೆ ಬೇರೆ ಕಡೆ ಹೋಗೋಣ. ಹೀರೋಯಿನ್ ಒಂದು ಕಡೆ ಹೋಗಲಿ, ನಾವು ಒಂದು ಕಡೆ ಹೋಗ್ತೀನಿ. ನಮ್ಮ ಪ್ರೊಡ್ಯೂಸರನ್ನು ಕೂಡ ಆ್ಯಕ್ಟರ್ಸ್ಗಳಷ್ಟೇ ಬಂದು ಓಡಾಡ್ಯಾರೆ. ಬಹುಶಃ ನಿರ್ಮಾಪಕರು ಆಡಿಯನ್ಸ್ಗೆ ಭಾಳ ಕಮ್ಮಿ ಗೊತ್ತಿರ್ತಾರೆ. ಬಟ್ ಈ ಪಿಕ್ಚರ್ನಾಗ ನಟರಷ್ಟೇ ನಿರ್ಮಾಪಕರು ಗೊತ್ತಿರ್ತಾರೆ ಮೋಸ್ಟ್ಲಿ. ಹೋಗೋ ಮುಂದೆ ಸರ್ ನೀವು ನೋಡಿದವ್ರು ಏನಂತಾರೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅಂತ ಅನ್ಕೊಂಡು ಅಷ್ಟು ಥಿಯೇಟ್ರ್ ವಿಸಿಟ್ ನಮ್ಮ ಜೊತೆ ಬಂದರು ಇವರು. ಸೊ ಇವತ್ತೇನೇ ಹಂಚ್ಕೊಂಡ್ರು ಆ ಖುಷಿನೇ ಹಂಚ್ಕೋಬೇಕು. ಸೊ ಈ ಸಿನಿಮಾ ಮಾಡಿದ್ದಕ್ಕೆ ನಾಗೇಶ್ ಅವ್ರಿಗೆ ಅಭಿನಂದನೆಗಳು. ನಾನು ಗುಲ್ಟು ಸಿನಿಮಾ ಮಾಡಿದಾಗಿಂದನೂ ಪ್ರತಿ ಸಿನಿಮಾನು ನನಗೆ ನಿರ್ಮಾಪಕರನ್ನ ಹುಡುಕೋದೇ ಕೆಲಸ. ಪಿಕ್ಚರ್ ಚಲೋ ಕೊಟ್ಟರು ಮತ್ತೆ ಹುಡುಕ್ಬೇಕು, ಪಿಕ್ಚರ್ ಚಲೋ ಆಗಿಲ್ಲ ಅಂದ್ರೂ ಹುಡುಕ್ಬೇಕು. ಈ ಸಿನಿಮಾ ಅವರೇ ನಮ್ಮನ್ನು ಹುಡ್ಕೊಂಬಂದರು. ಸೊ ಆ ಖುಷಿ ಐತೆ. ಯಾಕಂದರೆ ಯೂಶ್ವಲಿ ಆ್ಯಕ್ಟರ್ ಬೇಸ್ಡ್ ಆಗಿನೇ, ಅಂದರೆ ದೊಡ್ಡ ನಿರ್ಮಾಪಕರಿಂದ ಹಿಡಿದು ಪ್ರೊಡಕ್ಷನ್ ಕಲ್ಚರ್ ಅಂತ ಹೋದ್ರೂ ಕೂಡ ನಮ್ಗೆ ಏನಾಗತ್ತೈತಿ, ಯಾರು ಆ್ಯಕ್ಟರ್ ಅದಾರ, ಎಷ್ಟು ದುಡ್ಡು ಆಕೈತಿ, ಎಷ್ಟು ರಿಟರ್ನ್ ಆಕೈತಿ, ಅವ್ರು ಯೋಚನೆ ಮಾಡೋದು ತಪ್ಪಲ್ಲ. ಬಟ್ ಒಂದು ಸಣ್ಣ ಕನ್ಸರ್ನ್ ಏನಪ್ಪ ಅಂತಂದರೆ, ಕತೆ ಮೇಲೆ ಜಡ್ಜ್ ಮಾಡ್ಕೋತ ಹೋದ್ರಪ್ಪ ಅಂದರೆ, ಈಗ ನಾವು ಕತೆ ಮೇಲೆ ಜಡ್ಜ್ ಮಾಡ್ತೀವಿ, ಹಾಗೇನೆ ನಿರ್ಮಾಪಕರನ್ನು ಕತೆ ಮೇಲೆ ಜಡ್ಜ್ ಮಾಡ್ತಾ ಹೋದರೆ ಹೊಸ ತಂಡಗಳು ಬರೋದಕ್ಕೆ, ನಿರ್ದೇಶಕರು, ಟೆಕ್ನಿಷಿಯನ್ಸ್ ಬರೋದಕ್ಕೆ ಅದು ಹಾದಿ ಆಕೈತಿ. ಸೊ ಆ ಥರ ಒಂದು ಹಾದಿ ಮಾಡಿಕೊಟ್ಟು ಇವತ್ತು ಅವರು ನಿರ್ಮಾಪಕರಾಗಿ ಖುಷಿಲಿದ್ದು ಮತ್ತಷ್ಟು ಸಿನಿಮಾಗಳಿಗೆ ಅವ್ರ ಪ್ರೊಡಕ್ಷನ್ನು ಆಶ್ರಯ ಆಗಲಿ, ಮತ್ತಷ್ಟು ಟ್ಯಾಲೆಂಟ್ಸ್ಗಳಿಗೆ ಆಶ್ರಯ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ನಿರ್ಮಾಪಕರೇ. ಆ್ಯಂಡ್ ಸುಮಾರಷ್ಟು ಇಂಟರ್ವ್ಯೂಸ್ ಒಳಗೆ ಅಪೂರ್ವ ಕೂತು ಮಾತಾಡ್ತಿದ್ಲು. ಅಂದರೆ ನಾನು ನವೀನ ಫ್ರೆಂಡ್ಸು ನಾವು ಒಂದು ಸಿನಿಮಾ ಮಾಡಿದ್ವಿ, ಅದು ರಿಲೀಸ್ ಆಗಲಿಲ್ಲ, ಆಮೇಲೆ ಮತ್ತೆ ಮಾಡ್ಬೇಕಂತ ಆಸೆ ಇತ್ತು ಅಂತ. ಬಟ್ ಇವತ್ತು ಹೇಳೋದು ಭಾಳ
ಸಮಂಜಸ ಅನಿಸ್ತೈತಿ ನಾನು ಆಕೆಗೆ ಹೇಳೋದು. ನನ್ನ ಗ್ರಾಫ್ಗಿಂತ ಭಾಳ ವರ್ಸಟೈಲ್ ಆಗಿರುವಂಥ ಗ್ರಾಫ್ ಹಾಕಿದ್ದು ಬಿ ಸುರೇಶ್ ಅವ್ರ ಪ್ರೊಡಕ್ಷನಲ್ಲಿ ಆಗಿರುವಂಥ ಪಿಕ್ಚರಿಂದ ತಗೊಂಡು ಇತ್ತೀಚಿನ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಪಿಕ್ಚರ್ ಆಗಿರಲಿ, ನಾನು ಅದು ಸರೋಜಿ ಆಗಿರಲಿ, ಆ್ಯಂಡ್ 24 ಧನಂಜಯನ್ 21 hours ಆಗಿರಲಿ, ಕ್ರಿಟಿಕಲ್ ಕೀರ್ತನೆಗಳಾಗಿರಲಿ, ಎವ್ರಿ ಫಿಲಮ್ ಪ್ರತಿಯೊಂದು ಪಿಕ್ಚರ್ಗಳನ್ನೂ ಕೂಡ ಪ್ರತಿಯೊಂದು ವಿಭಿನ್ನವಾದಂಥ ಪಾತ್ರಗಳನ್ನ ಹ್ಯಾಂಡಲ್ ಮಾಡ್ಕೊಂಬಂದಿರುವಂಥ ಒಬ್ಬ ವರ್ಸಟೈಲ್ ಆ್ಯಕ್ಟರ್. ಸೊ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಯು ಅಗೇನ್. ಮತ್ತು ಇನ್ನೊಂದು ಪಿಕ್ಚರ್ ಬಂತಾನೆ, ಮತ್ತು ಇನ್ನೊಂದು ಪಿಕ್ಚರ್ ಮಾಡೋಣ ಅಷ್ಟೇ ಖುಷಿಯಿಂದ. ಆ್ಯಂಡ್ ಬ್ಲಿಂಕ್ ಅನ್ನೋ ಪಿಕ್ಚರ್ ಮೂಲಕ ಇವರು ಡಿಸ್ಟ್ರಿಬ್ಯೂಷನ್ಗೆ ಬರ್ತಾರೆ. ಡಿಸ್ಟ್ರಿಬ್ಯೂಷನ್ ಅನ್ನೋದು ಡಿಫ್ರೆಂಟ್ ವರ್ಡ್, ಅದು ಜಗತ್ತದು. ನಿರ್ಮಾಪಕರಿಗೆ ಗೊತ್ತಿರಲ್ಲ, ಆ್ಯಕ್ಟರ್ಸ್ಗಳಿಗೆ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ ಏನಾಕೈತಿ, ಹೆಂಗೆ ಥಿಯೇಟ್ರ್ಗಳು ಹೆಂಗೆ ಹಂಚಿಕೆ ಆಗ್ತಾವೆ ಸಿನಿಮಾಗಳು, ಹೆಂಗೆ ಕಲೆಕ್ಷನ್ ರಿಪೋರ್ಟ್ ಹೆಂಗೆ ಬರ್ತೈತಿ, ಇಷ್ಟು ರೊಕ್ಕ ಬಂತಂದರೆ ಇಷ್ಟು ನಿರ್ಮಾಪಕನಿಗೆ ಯಾಕೆ ಇಷ್ಟೇ ಸಿಗುತ್ತೆ, ಅದು ಏನೂ ಗೊತ್ತಿರೋದಿಲ್ಲ. ಬಟ್ ಒಬ್ಬರು ಟ್ರಾನ್ಸ್ಪರೆಂಟಾಗಿ ಹೇಳಿದಾಗ ನಾವು ಸಿನಿಮಾ ಕಲ್ತ್ಕೋತೀವಿ. ಸೊ ಆ ಥರ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಿಕೊಂಡು ಪ್ರತಿಯೊಂದೂ ಹಂತದಾಗೂ ನಿಂತ್ಕೊಂಡಿರುವಂಥ ರವಿಗೆ, ಕುನಾಲ್ಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ನಿಮ್ಮ ಕಡೆಯಿಂದ ಬರಲಿ. ಆ್ಯಂಡ್ ನೀವು ಕೂಡ ಇವಾಗೇನು ಪ್ರಸ್ತುತದಲ್ಲಿರುವಂಥ ದೊಡ್ಡ ದೊಡ್ಡ ಹೆಸರುಗಳೇನಿದ್ದಾವೆ ಹಂಚಿಕೆದಾರರಲ್ಲಿ, ಆ ಸಾಲಿನಲ್ಲಿ ನಿಮ್ಮ ಹೆಸರನ್ನು ಸೇರಿಕೊಳ್ಳಿ. ಆ್ಯಂಡ್ ಕುಲ್ದೀಪ್, ಒಂದು ಫರ್ಟೈಲ್ ಇಂಡಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಒಂದೊಂದು ಪಿಕ್ಚರು ಕೂಡ ಭಾಳ ಮ್ಯಾಟ್ರ್ ಆಕ್ಕವಲ್ಲ. ಅಂದರೆ ಒಂದೊಬ್ಬ ನಿರ್ದೇಶಕರು, ಒಬ್ಬರು ನಟರು, ಅವ್ರ ಚಾಯ್ಸಸ್ ಕರೆಕ್ಟ್ ಇದ್ದಾಗ ಒಂದೊಂದು ಪಿಕ್ಚರ್ನು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ ಕಾಂಟ್ರಿಬ್ಯೂಷನ್ ಕರೆಕ್ಟಾಗಿ ಹಾದಿ ಒಳಗಿದ್ದಾಗ ಅದು ನೋಡುಗರನ್ನ ಹೆಚ್ಚಿಸುತ್ತಾ, ಆಮೇಲೆ ಕ್ವಾಲಿಟಿ ಹೆಚ್ಚುತ್ತಾ, ಮತ್ತು ಕಾಂಟೆಂಟ್ ಬಗ್ಗೆ ರಿಲಯನ್ಸ್ ಹೆಚ್ಚುತ್ತಾ. ಸೊ ಅದಷ್ಟನ್ನು ಕೂಡ ಅವರು ಬರಹದಾಗೆ ತಂದುಕೊಟ್ರು, ನಮ್ಮ ಪಾತ್ರಗಳ ಮೂಲಕ ತಂದುಕೊಟ್ರು. ಸೊ ಆ ಅವಕಾಶಕ್ಕೆ ಧನ್ಯವಾದಗಳು. ಮತ್ತು ದ ಬಿಗ್ಗೆಸ್ಟ್ ಏನು ಎಫರ್ಟ್ ಅವ್ರ ಕಡೆಯಿಂದ ಮತ್ತು ಅವರ ತಂಡದಿಂದ ಆಗಿರುತ್ತೆ. ಸಾಯಿ, ರಾಜೇಶ್, ಪ್ರತಿಯೊಬ್ಬರಿಗೆ, ನಮ್ಮ ಶಿವಣ್ಣ, ಕೌಶಿಕ್, ಶಿವಣ್ಣ. ಸೊ ಪ್ರತಿಯೊಬ್ಬರಿಂದ ಆಗಿರ್ತೈತೆ. ಅವ್ರ ಡಿಪಾರ್ಟ್ಮೆಂಟ್ಗಾಗಲಿ, ನಮ್ಮ DOP ವರ್ಕ್ ಆಗಿರ್ಬೋದು. ಆ್ಯಂಡ್ ಸಾಧು ಸರ್ ಬಂದಾಗ ಹೇಳಿದರು, ತುಂಬ ಅದ್ಭುತವಾದಂತಹ ವಿಜುವಲ್ಸ್ನ ಕೊಟ್ಟಂಥ ಒಬ್ಬರು DOP. ಆಮೇಲೆ ನಾವು ಅಪ್ರಿಷಿಯೇಟ್ ಮಾಡೋದಕ್ಕೂ ಒಬ್ರು ಅಷ್ಟು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಅಷ್ಟು ಒಂದು ಪ್ರಬುದ್ಧತೆಗೆ ಹೋಗಿರುವಂಥ ಒಬ್ಬ ಟೆಕ್ನಿಷಿಯನ್ ಮಾತಾಡೋದಕ್ಕೂ ಡೆಫಿನೆಟ್ಲಿ ಅಲ್ಲಿ ವಿಷಯ ಇರ್ತೈತಲ್ಲ. ಸೊ ಆ ಥರ ಬಂದು ಅವ್ರು ಹೇಳಿದಾಗ ನಮಗೂ ಖುಷಿಯಾಗಿತ್ತು, ನಮಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ ಅನ್ನೋಷ್ಟು ಖುಷಿಯಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಅಶ್ವಿನ್, ಸೊಲಮನ್, ಮಂಜಣ್ಣ ಆ್ಯಂಡ್ ಎವ್ರಿಬಡಿ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡೋಂಥ ಪ್ರತಿಯೊಬ್ಬರು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮನು ಅವರು, ನಮ್ಮ ಎಡಿಟರು, ಮಯೂರೇಶ್ ಅವರು, ಕನ್ನಡ ಗೊತ್ತಿಲ್ಲ ಅವರಿಗೆ, ಆದ್ರೂ ಸಬ್ಜೆಕ್ಟ್ನ ಅರ್ಥ ಮಾಡಿಕೊಂಡು. ಆ್ಯಂಡ್ ಅವ್ರಿಗೊಂದೇನೋ, ಇವ್ರು ಮುಂಬೈಗೆ ಹೋದಾಗ ಹೇಳ್ತಿದ್ರು, ಅಂದರೆ ಕನ್ನಡ ಸಿನಿಮಾ ಬಗ್ಗೆ ಅವ್ರಿಗೊಂದು ದೊಡ್ಡ ಅಭಿಮಾನ ಇದೆ. ಆಮೇಲೆ ಅಲ್ಲಿ ಎಲ್ಲರೂ ಕೂಡ ಕನ್ನಡ ಪಿಕ್ಚರ್ಗಳನ್ನ ನೋಡೋದು, ನಾವು ಹೆಂಗೆ ನೋಡ್ತೀವಿ ಅದಕ್ಕಿಂತ ಭಾಳ ಚಲೋತ್ನಾಗ ನೋಡ್ತಾರವ್ರು ಅಲ್ಲಿ ಅಂತ. ಅದಕ್ಕೆ ಕಾರಣವಾದಂಥ KGF ಆಗಿರಲಿ, ಕಾಂತಾರ ಸಿನಿಮಾ ಆಗಿರಲಿ, ಅಥವಾ ಸುದೀಪ್ ಸರ್ ಆಗಿರಲಿ, ಅಂದರೆ ಶಿವಣ್ಣ ಅವರ ಆವಾಗಿನ ಓಮ್ ಸಿನಿಮಾ ಆಗಿರ್ಬೋದು. ಪ್ರತಿಯೊಬ್ಬ ನಾವು ಹಿರಿಯರನ್ನ ಅವ್ರನ್ನ ನೆನೆಸ್ಕೋಬೇಕಿಲ್ಲ. ಯಾಕಂದರೆ ನಾವು ಅಲ್ಲಿ ಹೋದಾಗ ನಮಗೆ ಮರ್ಯಾದೆ ಸಿಗೋದೆ ಅವರಿಂದ. ನಾಳೆ ಆ ಒಂದು ಹಾದಿನ ನಾವು ಫಾಲೋ ಮಾಡ್ಕೊಂಡು ಹೋದಾಗ ನಮ್ಮ ನೆಕ್ಸ್ಟ್ ಬರೋರು ನಮ್ಮನ್ನು ನೆನೆಸ್ಕೋತಾರೆ. ಸೊ ಅವ್ರನ್ನೆಲ್ಲರೂ ಕೂಡ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದಂಥ, ಅವ್ರದ್ದೇ ಸಿನಿಮಾ ಅಂತ ಪ್ರಮೋಟ್ ಮಾಡಿಕೊಟ್ಟಂಥ ಧನಂಜಯ ಆಗಿರಲಿ, ನಾಗಭೂಷಣ ಆಗಿರಲಿ, ಆ್ಯಂಡ್ ಇತ್ತೀಚೆಗೆ ಅಮೂಲ್ಯ ಅವ್ರು ಬಂದರು. ಆಮೇಲೆ ನಮ್ಮ ಮೇಷ್ಟ್ರು ನಾಗ್ತೇಳಿ ಸರ್ ಬಂದರು. ಆ್ಯಂಡ್ ನಮ್ಮ ಇಂದ್ರಜಿತ್ ಸರ್ ಬಂದರು. ಸುಮಾರಷ್ಟು ಜನ, ವಸಿಷ್ಠ ಆಗಿರಲಿ, ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಕಾಂಟೆಂಟ್ ಅಂತ ಬಂದಾಗ ಮುಂದೆ ನಿಂತ್ಕೊಂಡು ಬಂದು ಕೆಲಸ ಮಾಡಿದ್ರು. ದ ಲಿಸ್ಟ್ ಇಸ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್. ಸೊ ಹೀಗಾಗಿ ಪ್ರತಿಯೊಬ್ಬರದ್ದು ಕೆಲವೊಂದಿಷ್ಟು ಹೆಸರುಗಳನ್ನ ನಾನು ಮರೆತಿರ್ಬೋದು. ನಮ್ಮ ಹರೀಶಂಗೆ ಸ್ಪೆಷಲ್ ಥ್ಯಾಂಕ್ಸ್. ಹರೀಶ ಇವಾಗ ಆ್ಯಕ್ಟರ್ಸ್ಗಳನ್ನ ಪ್ಯಾನ್ ಇಂಡಿಯಾ ಆ್ಯಕ್ಟರ್ಸು, ಡೈರೆಕ್ಟರ್ಗಳನ್ನ ಪ್ಯಾನ್ ಇಂಡಿಯಾ ಡೈರೆಕ್ಟ್ರು ಅಂತ ಕರೀತಾರೆ. ಇವನ್ ಪ್ಯಾನ್ ಇಂಡಿಯಾ PRO ಇವಾಗ, ಅಲ್ಲಿವರೆಗೂ ದಾಟಿದ್ದಾನೆ. ಸೊ ಥ್ಯಾಂಕ್ ಯು ಹರೀಶ. ಪ್ರತಿಯೊಬ್ಬರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡೋಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು. ಕಿಶೋರ್, ಥ್ಯಾಂಕ್ ಯು.
ಹೀಗೆ ಮತ್ತೆ ಇನ್ನೊಂದು ಒಳ್ಳೆ ಪಿಕ್ಚರ್ ಪಾಸಿಟಿವ್ ಆಗಿ ಹೇಳ್ತೀನಿ ಆಯಿತಾ. ಇವ್ರದ್ದು ನಮ್ಮದು ಇವ್ರದ್ದೊಂದು ಕತೆ ಇದೆ ಈ ಕಾನ್ವರ್ಸೇಷನ್ ಬಗ್ಗೆ. ಮತ್ತೊಂದು ಪಿಕ್ಚರ್ ಮಾಡೋಣ, ಮತ್ತೊಂದು ಪಿಕ್ಚರ್ ಜೊತೆಗೆ ಹೀಗೆ ಕೂತ್ಕೊಳ್ಳೋಣ, ಮತ್ತೊಂದು ಸಕ್ಸಸ್ ಮೀಟ್ನಾಗ ಕೂತ್ಕೊಳ್ಳೋಣ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ನಾವು ಎಷ್ಟು ಆನೆಸ್ಟಾಗಿ ಬೇಡ್ಕೊತಾ ಇರ್ತೀವಲ್ಲ ಆ ಪಿಕ್ಚರ್ ಚಲೋ ಆಗ್ಬೇಕು, ಪಿಕ್ಚರ್ ಚಲೋ ಆಗ್ಬೇಕಂತ, ಅಷ್ಟೇ ಆನೆಸ್ಟಾಗಿ ಪ್ರತಿ ಪ್ರೆಸ್ ಮೀಟಲ್ಲೂ ನೀವು ಕೇಳ್ಕೊತಿರ್ತೀರಿ. ಸೊ ಇಬ್ಬರದು ಒಂದು ಆನೆಸ್ಟ್ ಪ್ರೇಯರು ಕೂಡ ಬಂದೈತಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಪ್ರೇಕ್ಷಕರಿಗೆ ಒಂದು ದೊಡ್ಡ 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 ಧನ್ಯವಾದಗಳು. ಪ್ರತಿ ಸಿನಿಮಾಯಿಂದ ಸಿನಿಮಾಗೆ ಪ್ರೀತಿನ ಕೊಡ್ತಾ ಕೊಡ್ತಾ ನಮ್ಮನ್ನು ಇನ್ನೂ ಹೆಚ್ಚು ಜನಕ್ಕೆ ನೀವು ಕೂಡ ತಲುಪಿಸಿದ್ದೀರ. ನನ್ನ ಎಲ್ಲ ಪ್ರೀತಿಯ ಪ್ರೇಕ್ಷಕರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.